ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 27/11/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 26/6/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ರುದ್ರ ಶಿವಬಾಬಾ ಯಾರು ಜ್ಞಾನಸಾಗರನಾಗಿದ್ದಾರೋ ಅವರೇ ಜ್ಞಾನವನ್ನು ನೀಡಲು ಈ ಯಜ್ಞವನ್ನು ರಚಿಸಿದ್ದಾರೆ. ಅಕ್ಷರಗಳು ಸಂಪೂರ್ಣ ಸರಿಯಾಗಿವೆ. ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಗೀತಾ ಜ್ಞಾನ ಯಜ್ಞ. ರಾಜಸ್ವ ಸ್ವರಾಜ್ಯವನ್ನು ಪಡೆಯುವುದಕ್ಕಾಗಿ ಯಜ್ಞ ಆಗಿದೆ. ಇದನ್ನು ಯಜ್ಞ ಎಂದು ಏಕೆ ಕರೆಯುತ್ತಾರೆ ನಿಮಗೆ ತಿಳಿದಿದೆ. ನಾವು ಓದಿ ಜಾಣರಾಗುತ್ತೇವೆ, ನಂತರ ಇಡೀ ಪ್ರಪಂಚ ಇದರಲ್ಲಿ ಸ್ವಾಹ ಆಗಿಬಿಡುತ್ತದೆ. ಓಂ ನಮಃ ಶಿವಾಯ್. ಶಿವಭಗವಾನು ವಾಚ. ಈಗ ಶಿವಭಗವಂತ ಎಂದು ನಿರಾಕಾರನನ್ನು ಎಲ್ಲರೂ ನಂಬುತ್ತಾರೆ. ಒಬ್ಬನೇ ನಿರಾಕಾರ ಶಿವನಿದ್ದಾನೆ. ಯಾರನ್ನು ಎಲ್ಲರೂ ಪೂಜೆ ಮಾಡುತ್ತಾರೆ ಅವರೇ ಶಿವ. ಉಳಿದಂತೆ ಎಲ್ಲರೂ ದೇಹಧಾರಿಗಳಾಗಿದ್ದಾರೋ ಅವರೆಲ್ಲರಿಗೂ ಸಾಕಾರ ದೇಹವಿದೆ. ಮೊಟ್ಟ ಮೊದಲು ನಿರಾಕಾರ ಆತ್ಮವಿತ್ತು, ನಂತರ ಸಾಕಾರವಾಯಿತು. ಸಾಕಾರವಾಗುತ್ತಾರೆ, ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ. ಆಗ ಅವರ ಪಾತ್ರ ನಡೆಯುತ್ತದೆ. ಮೂಲವತನದಲ್ಲಿ ಯಾವುದೇ ಪಾತ್ರ ಇಲ್ಲ. ಹೇಗೆ ಪಾತ್ರಧಾರಿಗಳು ಮನೆಯಲ್ಲಿದ್ದರೆ ನಾಟಕದ ಪಾತ್ರವಿರುವುದಿಲ್ಲ, ಅಂದರೆ ಪರಮಧಾಮದಲ್ಲಿದ್ದಾಗ ಯಾವುದೇ ಪಾತ್ರ ಇರುವುದಿಲ್ಲ. ಸ್ಟೇಜ್ ಮೇಲೆ ಬಂದಾಗ ಮಾತ್ರ ಪಾತ್ರ ಅಭಿನಯಿಸುತ್ತಾರೆ. ಆತ್ಮಗಳು ಸಹ ಇಲ್ಲಿ ಭೂಮಿಗೆ ಬಂದು ಪಾತ್ರ ಅಭಿನಯಿಸುತ್ತೇವೆ. ಪಾತ್ರದ ಮೇಲೆಯೇ ಎಲ್ಲ ಆಧಾರವಾಗಿದೆ. ಆತ್ಮದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಹೇಗೆ ನೀವು ಮಕ್ಕಳ ಆತ್ಮವಿದೆಯೋ ಹಾಗೆಯೇ ಇವರ ಆತ್ಮವೂ ಇದೆ. ತಂದೆ ಪರಮಪಿತ ಪರಮಾತ್ಮ ಏನು ಮಾಡುತ್ತಾರೆ, ಅವರ ಆಕ್ಯುಪೇಷನ್ ಏನು ಎಂಬುದನ್ನು ತಿಳಿಯಬೇಕಾಗಿದೆ. ಯಾರಾದರೂ ರಾಷ್ಟ್ರಪತಿಯಾಗಿದ್ದಾರೆ, ರಾಜನಾಗಿದ್ದರೆ ಇದು ಆತ್ಮದ ಕರ್ತವ್ಯ ಆಗಿದೆಯಲ್ಲವೇ? ಇವರು ಪವಿತ್ರ ದೇವತೆಗಳಾಗಿದ್ದಾರೆ, ಆದ್ದರಿಂದ ಅವರನ್ನು ಪೂಜಿಸಲಾಗುತ್ತದೆ. ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತೀರಿ. ಈ ಶಿಕ್ಷಣವನ್ನು ಓದಿ ಇವರು ಲಕ್ಷ್ಮೀನಾರಾಯಣ ವಿಶ್ವದ ಮಹಾರಾಜ ಮಹಾರಾಣಿ ಆಗಿದ್ದಾರೆ. ಹಾಗಾದರೆ ಯಾರು ಮಾಡಿದ್ದು? ಪರಮಾತ್ಮ. ಮತ್ತು ಇದೇನು ದೊಡ್ಡ ಮಾತಲ್ಲ. ನೀವು ಆತ್ಮಗಳು ಸಹ ಓದುತ್ತೀರಿ. ಹಿರಿಮೆ ಎಂದರೆ ಅಂದರೆ ದೊಡ್ಡದೇನೆಂದರೆ ತಂದೆ ಬಂದು ನಾವು ಮಕ್ಕಳಿಗೆ ಓದಿಸುತ್ತಾರೆ ಮತ್ತು ರಾಜಯೋಗವನ್ನು ಸಹ ಕಲಿಸುತ್ತಾರೆ. ಎಷ್ಟು ಸಹಜವಾಗಿದೆ. ಅದನ್ನು ರಾಜಯೋಗ ಎಂದು ಕರೆಯಲಾಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗುತ್ತೇವೆ. ತಂದೆಯಂತೂ ಸತೋಪ್ರಧಾನರಾಗಿದ್ದಾರೆ. ಅವರ ಮಹಿಮೆಯನ್ನು ಎಷ್ಟು ಹಾಡುತ್ತಿರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಹೂವು, ಹಾಲು ಮುಂತಾದವುಗಳನ್ನು ಏರಿಸುತ್ತಿದ್ದರು. ತಿಳುವಳಿಕೆ ಏನೂ ಇರಲಿಲ್ಲ. ದೇವತೆಗಳನ್ನು ಪೂಜಿಸುತ್ತಿದ್ದರು. ತಿಳುವಳಿಕೆ ಏನೂ ಇರಲಿಲ್ಲ. ಅವರು ಏನು ಮಾಡಿದ್ದಾರೆ ಎಂದು. ಹೂವು, ಹಾಲು ಮುಂತಾದವುಗಳನ್ನು ಏರಿಸುತ್ತಾರೆ. ಏನು ಕರ್ತವ್ಯ ಮಾಡಿದ್ದಾರೆ ಎಂದು ಇಷ್ಟೊಂದು ಪೂಜಿಸುತ್ತೀರಿ. ದೇವತೆಗಳ ಬಗ್ಗೆ ಆದರೂ ಗೊತ್ತಿದೆ. ಅವರು ಸ್ವರ್ಗದ ಮಾಲೀಕರು. ಅವರನ್ನು ಯಾರು ಮಾಡಿದರು ಎಂಬುದು ಸಹ ಗೊತ್ತಿಲ್ಲ. ಶಿವನ ಪೂಜೆಯನ್ನು ಮಾಡುತ್ತಾರೆ, ಆದರೆ ಇವರೇ ಭಗವಂತ ಎಂಬ ಆಲೋಚನೆ ಬರುವುದಿಲ್ಲ. ಭಗವಂತನು ಅವರನ್ನು ಹಾಗೆ ಮಾಡಿದ್ದಾರೆ. ಹೂವು ಏರಿಸುತ್ತಾರೆ, ಹಾಲು ಏರಿಸುತ್ತಾರೆ. ಎಷ್ಟು ಭಕ್ತಿ ಮಾಡುತ್ತಾರೆ. ಎಲ್ಲರೂ ಅಜ್ಞಾನಿಗಳಾಗಿದ್ದಾರೆ. ನಿಮ್ಮಲ್ಲಿಯೂ ಸಹ ಅನೇಕರು ಶಿವನ ಪೂಜೆ ಮಾಡಿರಬಹುದು. ಈಗ ನಿಮಗೆ ಅರ್ಥವಾಗುತ್ತಿದೆ. ಮೊದಲು ಏನೂ ತಿಳಿದಿರಲಿಲ್ಲ. ಅವರ ಕರ್ತವ್ಯ ಏನು ಸುಖ ನೀಡುತ್ತಾರೆ ಏನೂ ಗೊತ್ತಿಲ್ಲ. ಈ ದೇವತೆಗಳು ಸುಖ ಕೊಡುತ್ತಾರೆಯೇ? ಬಲೆ, ರಾಜ ರಾಣಿ ಪ್ರಜೆಗಳಿಗೆ ಸುಖ ಕೊಡುತ್ತಾರೆ. ಆದರೆ ಅವರನ್ನು ಶಿವಬಾಬಾ ಹಾಗೆ ಮಾಡಿದರು ಅಲ್ಲವೇ? ಬಲಿಹಾರಿ ಅವರದ್ದಾಗಿದೆ.
ಇವರು ಕೇವಲ ರಾಜ್ಯಭಾರ ಮಾಡುತ್ತಾರೆ, ಪ್ರಜೆಗಳಾಗುತ್ತಾರೆ. ಉಳಿದಂತೆ ಇವರು ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ. ಒಂದು ವೇಳೆ ಮಾಡಿದರೂ ಸಹ ಅಲ್ಪಕಾಲದವರೆಗೆ. ಈಗ ನೀವು ಮಕ್ಕಳಿಗೆ ತಂದೆ ಓದಿಸುತ್ತಿದ್ದಾರೆ. ಅವರನ್ನು ಕಲ್ಯಾಣಕಾರಿ ಎಂದು ಕರೆಯಲಾಗುತ್ತದೆ. ತಂದೆ ತಮ್ಮ ಪರಿಚಯವನ್ನು ನೀಡುತ್ತಾರೆ. ನೀವು ನನ್ನ ಲಿಂಗದ ಪೂಜೆ ಮಾಡುತ್ತಿದ್ದೀರಲ್ಲವೇ? ಅವರನ್ನು ಪರಮಾತ್ಮ ಎನ್ನುತ್ತಾರೆ. ಪರಮಾತ್ಮನೇ ಪರಮಾತ್ಮನಾಗುತ್ತಾರೆ. ಆದರೆ ಇವರು ಏನು ಮಾಡುತ್ತಾರೆ ಎಂಬುದು ಗೊತ್ತಿಲ್ಲ. ಕೇವಲ ಇಷ್ಟೇ ಹೇಳುತ್ತಾರೆ, ಅವರು ಸರ್ವವ್ಯಾಪಿಯಾಗಿದ್ದಾರೆ ಎಂದು. ನಾಮರೂಪದಿಂದ ಭಿನ್ನ ಆಗಿದ್ದಾರೆ, ನಾಮರೂಪದಿಂದ ನ್ಯಾರ ಆಗಿದ್ದಾರೆ. ಮತ್ತೆ ಅವರ ಮೇಲೆ ಹಾಲು ಮುಂತಾದವುಗಳನ್ನು ಸುರಿಯುವುದು ಶೋಭಿಸುವುದಿಲ್ಲ. ಆಕಾರವಿದ್ದರಷ್ಟೇ ಅದರ ಮೇಲೆ ಏರಿಸುತ್ತಾರೆ ಅಲ್ಲವೇ? ಅವರನ್ನು ನಿರಾಕಾರ ಎಂದು ಕರೆಯಲಾಗುವುದಿಲ್ಲ. ನಿಮ್ಮೊಂದಿಗೆ ಮನುಷ್ಯರು ಬಹಳ ವಾದ ಮಾಡುತ್ತಾರೆ. ಬಾಬನ ಬಳಿಯೂ ಬಂದು ವಾದವನ್ನೇ ಮಾಡುತ್ತಾರೆ. ಸುಮ್ಮನೆ ತಲೆ ಕೆಡಿಸಿಕೊಳ್ಳುತ್ತಾರೆ. ಲಾಭವೇನೂ ಇಲ್ಲ. ಇದನ್ನು ತಿಳಿ ಹೇಳುವುದು ನೀವು ಮಕ್ಕಳ ಕೆಲಸವಾಗಿದೆ. ಅವರು ನಿಮ್ಮ ತಲೆ ಕೆಡಿಸಿದರೂ ನಮ್ಮ ತಲೆಯಂತೂ ಕೆಡಿಸದಿರಲಿ. ಬಾಬನ ದೃಷ್ಟಿಯಲ್ಲಿ ಇವರೆಲ್ಲರೂ ಕುರಿ ಮೇಕೆಗಳಾಗಿದ್ದಾರೆ. ಅವರ ಚಟುವಟಿಕೆಯೇ ಆಗಿದೆ, ಏನೂ ತಿಳಿದಿಲ್ಲ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ನಮ್ಮನ್ನು ಕುರಿ ಮೇಕೆಗಳಿಂದ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ. ಇದು ಶಿಕ್ಷಣವಾಗಿದೆ ಅಲ್ಲವೇ? ತಂದೆ ಟೀಚರ್ ಆಗಿ ಓದಿಸುತ್ತಿದ್ದಾರೆ. ನೀವು ಮನುಷ್ಯರಿಂದ ದೇವತೆಯಾಗಲು ಓದುತ್ತಿದ್ದೀರಿ. ದೇವಿ ದೇವತೆಗಳು ಸತ್ಯಯುಗದಲ್ಲಿಯೇ ಇರುತ್ತಾರೆ, ಕಲಿಯುಗದಲ್ಲಿ ಇರುವುದಿಲ್ಲ. ರಾಮ ರಾಜ್ಯವೇ ಇಲ್ಲ ಎಂದ ಮೇಲೆ ಪವಿತ್ರರಾಗಿರಲು ಹೇಗೆ ಸಾಧ್ಯ? ದೇವಿ ದೇವತೆಗಳು ಯಾರಿದ್ದಾರೋ ಅವರೇ ಮತ್ತೆ ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ. ಅವರೂ ಸಹ ನಿಮ್ಮಂತೆಯೇ ಮನುಷ್ಯರು. ಆದರೆ ಚಿತ್ರಗಳಲ್ಲಿ ತೋರಿಸಿರುವಂತೆ ಹಾಗೇ ಇಲ್ಲ. ಜಗನ್ನಾಥನ ಮಂದಿರದಲ್ಲಿ ನೀವು ನೋಡುತ್ತೀರಿ, ಕಪ್ಪು ಚಿತ್ರಗಳಿವೆ. ತಂದೆ ಹೇಳುತ್ತಾರೆ, ಮಾಯಾಜೀತ್, ಜಗಜ್ಜೀತಾಗಿರಿ ಎಂದು. ಆಗ ಅವರು ಜಗನ್ನಾಥ ಎಂದು ಹೆಸರು ಇಟ್ಟಿದ್ದಾರೆ. ಮೇಲೆ ಎಲ್ಲ ಕೆಟ್ಟ ಚಿತ್ರಗಳನ್ನು ತೋರಿಸಿದ್ದಾರೆ. ಅಂದರೆ ದೇವತೆಗಳ ಅಶ್ಲೀಲ ಚಿತ್ರಗಳನ್ನು ಮಂದಿರದ ಹೊರಗಡೆ ಮೇಲೆ ತೋರಿಸಿದ್ದಾರೆ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋದಾಗ ಕಪ್ಪಾಗಿ ಬಿಟ್ಟರು. ಅವರು ಪೂಜೆಯನ್ನು ಮಾಡುತ್ತಿರುತ್ತಾರೆ. ಮನುಷ್ಯರಿಗಂತೂ ನಾವು ಯಾವಾಗ ಪೂಜ್ಯರಾಗಿದ್ದೆವು ಎಂಬುದು ಏನೂ ಗೊತ್ತಿಲ್ಲ. 84 ಜನ್ಮಗಳ ಲೆಕ್ಕಾಚಾರ ಯಾರ ಬುದ್ಧಿಯಲ್ಲೂ ಇಲ್ಲ. ಮೊದಲು ಪೂಜ್ಯ ಸತೋಪ್ರಧಾನ, ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತಮೋಪ್ರಧಾನ ಪೂಜಾರಿಯಾಗಿದ್ದಾರೆ. ಸತೋಪ್ರಧಾನ ಎಂದರೆ ಪೂಜ್ಯ, ತಮೋಪ್ರಧಾನ ಎಂದರೆ ಪೂಜಾರಿ. ವಾಮ ಮಾರ್ಗದಲ್ಲಿ ಹೋಗುವುದರಿಂದ ಕಪ್ಪಾಗಿ ಬಿಡುತ್ತಾರೆ. ರಘುನಾಥನ ಮಂದಿರದಲ್ಲೂ ಕಪ್ಪು ಚಿತ್ರಗಳನ್ನು ತೋರಿಸುತ್ತಾರೆ. ಅದರ ಅರ್ಥವನ್ನಂತೂ ಏನೂ ಮಾಡಿಕೊಳ್ಳುವುದಿಲ್ಲ. ಈಗ ತಂದೆ ಕುಳಿತು ನಾವು ಮಕ್ಕಳಿಗೆ ತಿಳಿಸುತ್ತಾರೆ, ಜ್ಞಾನಚಿತೆಯ ಮೇಲೆ ಕುಳಿತು ನೀವು ಸುಂದರರಾಗುತ್ತೀರಿ, ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗುತ್ತೀರಿ. ದೇವತೆಗಳು ವಾಮ ಮಾರ್ಗಕ್ಕೆ ಹೋಗಿ ವಿಕಾರಿಗಳಾಗುತ್ತಾರೆ. ನಂತರ ಅವರ ಹೆಸರನ್ನು ದೇವತೆ ಎಂದು ಇಡಲಾಗುವುದಿಲ್ಲ. ವಾಮ ಮಾರ್ಗದಲ್ಲಿ ಹೋಗಿದ್ದರಿಂದ ಕಪ್ಪಾಗಿ ಬಿಟ್ಟಿದ್ದಾರೆ. ಅದಕ್ಕೆ ಈ ಗುರುತನ್ನು ಸಹ ತೋರಿಸಲಾಗಿದೆ. ಕೃಷ್ಣನನ್ನೂ ಕಪ್ಪು, ರಾಮನನ್ನೂ ಕೂಡ ಕಪ್ಪು, ಶಿವನನ್ನೂ ಸಹ ಕಪ್ಪಾಗಿ ಮಾಡಿದ್ದಾರೆ. ಎಲ್ಲರೂ ಕಪ್ಪು. ಶಿವನ ಲಿಂಗವನ್ನು ಕಪ್ಪು ತೋರಿಸುತ್ತಾರೆ. ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತೀರಿ, ಶಿವಬಾಬಾ ಅಂತೂ ಕಪ್ಪಾಗುವುದೇ ಇಲ್ಲ. ಅವರು ವಜ್ರವಾಗಿದ್ದಾರೆ. ಅವರು ನಿಮ್ಮನ್ನು ವಜ್ರದಂತೆ ಮಾಡುತ್ತಾರೆ. ಅವರು ಎಂದಿಗೂ ಕಪ್ಪಾಗುವುದಿಲ್ಲ. ಅವರನ್ನು ಮತ್ತೆ ಕಪ್ಪು ಎಂದು ಏಕೆ ಮಾಡಿದ್ದಾರೆ? ಯಾರು ಕಪ್ಪಾಗಿರುತ್ತಾರೆ ಅವರು ಮತ್ತೆ ಶಿವನನ್ನು ಕಪ್ಪಾಗಿ ತೋರಿಸಿದ್ದಾರೆ, ಮೂರ್ತಿಯನ್ನು ಕಪ್ಪಾಗಿ ಮಾಡಿದ್ದಾರೆ. ಶಿವಬಾಬಾ ಹೇಳುತ್ತಾರೆ, ನಾನೇನು ತಪ್ಪು ಮಾಡಿದ್ದೇನೆ ಎಂದು ನನ್ನನ್ನೂ ಸಹ ಕಪ್ಪಾಗಿ ಮಾಡಿದ್ದೀರಿ. ನಾನು ಬರುವುದೇ ಎಲ್ಲರನ್ನು ಸುಂದರ ಮಾಡಲು. ನಾನು ಸದಾ ಸುಂದರನಾಗಿದ್ದೇನೆ, ಮತ್ತೆ ಕಪ್ಪು ಏಕೆ? ಮನುಷ್ಯರ ಬುದ್ಧಿ ಎಂತಹ ಕಲ್ಲಾಗಿ ಬಿಟ್ಟಿದೆ ಎಂದರೆ
ಏನೂ ಅರ್ಥವಾಗುವುದಿಲ್ಲ. ಶಿವಬಾಬಾ ಅಂತೂ ಅತ್ಯಂತ ಸುಂದರ ಆಗಿದ್ದಾರೆ. ಎಲ್ಲರನ್ನೂ ಸುಂದರವಾಗಿಸಲು ಬರುತ್ತಾರೆ. ನಾನಂತೂ ಸದಾ ಸುಂದರ ಪ್ರಯಾಣಿಕನಾಗಿದ್ದೇನೆ. ನಾನೇನು ಮಾಡಿದ್ದೇನೆ ಎಂದು ನನ್ನನ್ನು ಕಪ್ಪು ಮಾಡಿದ್ದಾರೆ. ಈಗ ನೀವೂ ಸಹ ಬೆಳ್ಳಗಾಗಬೇಕು. ಉನ್ನತ ಪದವಿ ಹೇಗೆ ಪಡೆಯಬೇಕು ಎಂಬುದನ್ನು ತಂದೆ ತಿಳಿಸಿದ್ದಾರೆ. ಫಾಲೋ ಫಾದರ್. ಎಲ್ಲವನ್ನೂ ತಂದೆಗೆ ಒಪ್ಪಿಸಿಬಿಟ್ಟರು. ಅವರು ಹಸಿವಿನಿಂದ ಸಾಯಲು ಸಾಧ್ಯವೇ ಇಲ್ಲ. ಬ್ರಹ್ಮ ಬಾಬಾ ಅವರನ್ನು ನೋಡಿ ಹೇಗೆ ಎಲ್ಲವನ್ನೂ ಕೊಟ್ಟು ಬಿಟ್ಟರು. ಬಲೆ ಸಾಧಾರಣರಾಗಿದ್ದರು. ತುಂಬ ಬಡವರೂ ಅಲ್ಲ, ತುಂಬ ಸಾಹುಕಾರರೂ ಅಲ್ಲ. ಬಾಬಾ ಈಗಲೂ ಹೇಳುತ್ತಾರೆ, ನಿಮ್ಮ ಊಟ ಪಾನೀಯ ಮಧ್ಯಮ ಸಾಧಾರಣವಾಗಿರಬೇಕು. ತುಂಬ ಶ್ರೀಮಂತವೂ ಅಲ್ಲ, ತುಂಬ ಬಡವರಂತೆಯೂ ಅಲ್ಲ. ತಂದೆಯೇ ಎಲ್ಲ ಶಿಕ್ಷಣ ನೀಡುತ್ತಾರೆ ಅಲ್ಲವೇ? ಇವರು ನೋಡಲು ಸಾಧಾರಣವಾಗಿಯೇ ಕಾಣುತ್ತಾರೆ. ತಂದೆ ನಿಮಗೆ ಹೇಳುತ್ತಾರೆ, ಭಗವಂತ ಎಲ್ಲಿದ್ದಾರೆ ತೋರಿಸಿ. ಅರೆ, ಆತ್ಮ ಬಿಂದುವಾಗಿದೆ, ಅವರನ್ನು ನೋಡಲು ಸಾಧ್ಯವೇ? ಈ ಕಣ್ಣುಗಳಿಂದ ಆತ್ಮದ ಸಾಕ್ಷಾತ್ಕಾರ ಆಗುವುದಿಲ್ಲ ಎಂದು ನಿಮಗೆ ಗೊತ್ತಿದೆ. ನಮಗೆ ಭಗವಂತ ಓದಿಸುತ್ತಾರೆ ಎಂದು ನೀವು ಹೇಳುತ್ತೀರಿ. ಹಾಗಾದರೆ ಅವಶ್ಯವಾಗಿ ಯಾವುದಾದರೂ ಶರೀರಧಾರಿ ಆಗಿರಬೇಕಲ್ಲವೇ? ನಿರಾಕಾರ ಹೇಗೆ ಓದಿಸುತ್ತಾರೆ? ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ. ಹೇಗೆ ನೀವು ಆತ್ಮವಾಗಿದ್ದೀರಿ, ಶರೀರದ ಮೂಲಕ ಪಾತ್ರ ಅಭಿನಯಿಸುತ್ತೀರಿ. ಶರೀರದ ಮೂಲಕ ಆತ್ಮವೇ ಮಾತನಾಡುತ್ತದೆ. ಹಾಗಾಗಿ ಆತ್ಮ ಉವಾಚ. ಆದರೆ ಆತ್ಮ ಉವಾಚ ಎಂಬ ಅಕ್ಷರ ಶೋಭಿಸುವುದಿಲ್ಲ. ಆತ್ಮ ಅಂತೂ ವಾನಪ್ರಸ್ಥ, ವಾಣಿಯಿಂದ ದೂರವಾಗಿದೆ. ಮಾತನಾಡುವುದಂತೂ ಶರೀರದಿಂದಲೇ ಮಾತನಾಡುತ್ತಾರಲ್ಲವೇ? ವಾಣಿಯಿಂದ ದೂರಾಗಿರುವ ಆತ್ಮ ಕೇವಲ ಆತ್ಮವಾಗಿ ಉಳಿಯುತ್ತದೆ. ವಾಣಿಯಲ್ಲಿ ಬರಬೇಕಾದರೆ ಶರೀರ ಬೇಕೇ ಬೇಕು. ತಂದೆಯೂ ಸಹ ಜ್ಞಾನ ಸಾಗರನಾಗಿದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಯಾರದ್ದಾದರೂ ಶರೀರವನ್ನು ಹಿಡಿಯಬೇಕಲ್ಲವೇ? ಅದನ್ನು ರಥ ಎಂದು ಕರೆಯಲಾಗುತ್ತದೆ. ಇಲ್ಲದಿದ್ದರೆ ಅವರು ಕೇಳಿಸಿಕೊಳ್ಳುವುದಾದರೂ ಹೇಗೆ? ಈ ರಥವು ಹೇಗೆ ಆಯಿತು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಲ್ಲಿರಿ. ತಂದೆಯೇ ಕುಳಿತು ಪತಿತರಿಂದ ಪಾವನರಾಗುವ ಶಿಕ್ಷಣವನ್ನು ಕೊಡುತ್ತಾರೆ. ಪ್ರೇರಣೆಯ ಮಾತೇ ಇಲ್ಲ. ಇದು ಜ್ಞಾನದ ಮಾತುಗಳಾಗಿವೆ. ಅವರು ಹೇಗೆ ಬರಬೇಕು? ಯಾರ ಶರೀರದಲ್ಲಿ ಬರಬೇಕು ಅಲ್ಲವೇ? ಇದು ನಿಮ್ಮನ್ನು ಹೊರತುಪಡಿಸಿ ಯಾರಿಗೂ ಗೊತ್ತಿಲ್ಲ. ಸ್ವತಃ ರಚಯಿತನೇ ಕುಳಿತು ರಚನೆಯ ಪರಿಚಯ ನೀಡುತ್ತಾರೆ. ನಾನು ಹೇಗೆ ಮತ್ತು ಯಾವ ರಥದಲ್ಲಿ ಬರುತ್ತೇನೆ? ತಂದೆಯ ರಥ ಯಾವುದು ಎಂದು ಮಕ್ಕಳಿಗೆ ಗೊತ್ತಿಲ್ಲ. ಬಹಳ ಗೊಂದಲದಲ್ಲಿದ್ದಾರೆ. ಯಾರ್ಯಾರದ್ದೋ ರಥವನ್ನಾಗಿ ಮಾಡಿಕೊಳ್ಳುತ್ತಾರಾ? ಪ್ರಾಣಿ ಇತ್ಯಾದಿಗಳಲ್ಲಂತೂ ಬರಲು ಸಾಧ್ಯವಿಲ್ಲ. ಬರುವುದಾದರೆ ಮನುಷ್ಯರಲ್ಲಿಯೇ ಬರಬೇಕು. ನಾನು ಯಾವ ಮನುಷ್ಯನಲ್ಲಿ ಬರಲಿ ಎಂದು ತಂದೆ ಕೇಳುತ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬರುವುದೂ ಸಹ ಭಾರತದಲ್ಲಿಯೇ ಆಗುತ್ತದೆ. ಭಾರತವಾಸಿಗಳಲ್ಲಿಯೂ ಯಾರ ತನುವಿನಲ್ಲಿ ಬರಲಿ? ಪ್ರೆಸಿಡೆಂಟ್ ಅಥವಾ ಸಾಧು ಮಹಾತ್ಮರ ರಥದಲ್ಲಿ ಬರಲೇ? ಪವಿತ್ರ ರಥದಲ್ಲಿಯೇ ಬರಬೇಕೆಂದೇನಿಲ್ಲ. ಇದು ರಾವಣನ ರಾಜ್ಯವಾಗಿದೆ. ದೂರ ದೇಶದ ನಿವಾಸಿ ಪರದೇಶಕ್ಕೆ ಬಂದರು ಎಂಬ ಗಾಯನವೂ ಇದೆ. ಭಾರತ ಅವಿನಾಶಿ ಖಂಡ ಎಂಬುದು ಮಕ್ಕಳಿಗೂ ಗೊತ್ತಿದೆ. ಅದು ಎಂದೂ ವಿನಾಶವಾಗುವುದಿಲ್ಲ. ಅವಿನಾಶಿಯಾಗಿದೆ. ತಂದೆ ಅವಿನಾಶಿ ಭಾರತ ಖಂಡದಲ್ಲಿ ಬರುತ್ತಾರೆ. ಯಾವ ತನುವಿನಲ್ಲಿ ಬರುತ್ತಾರೆ ಎಂಬುದನ್ನು ಸ್ವತಃ ಅವರೇ ಹೇಳುತ್ತಾರೆ. ಬೇರೆ ಯಾರೂ ತಿಳಿದುಕೊಳ್ಳಲಾರರು. ಮನುಷ್ಯರಂತೂ ಸಾಕಷ್ಟು ಜನರಿದ್ದಾರೆ. ಯಾವ ಸಾಧು ಮಹಾತ್ಮರಲ್ಲೂ ಬರಲು ಸಾಧ್ಯವಿಲ್ಲ ಎಂದು ನಿಮಗೆ ಗೊತ್ತಿದೆ. ಅವರು ಹಠಯೋಗಿಗಳು, ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಉಳಿದವರು ಭಾರತವಾಸಿ ಭಕ್ತರು. ಈಗ ಭಕ್ತರಲ್ಲಿಯೂ ಯಾವ ಭಕ್ತನಲ್ಲಿ ಬರಬೇಕು? ಯಾರು ತುಂಬ ಭಕ್ತಿ ಮಾಡಿದ್ದಾರೋ ಅಂತಹ ದೊಡ್ಡ ಭಕ್ತನೇ ಬೇಕು. ಭಕ್ತಿಯ ಫಲ ನೀಡಲು
ಭಗವಂತನೇ ಬರಬೇಕಾಗುತ್ತದೆ. ಭಾರತದಲ್ಲಿ ಭಕ್ತರಂತೂ ಸಾಕಷ್ಟು ಜನರಿದ್ದಾರೆ. ಇವರು ದೊಡ್ಡ ಭಕ್ತ ಅಂದರೆ ಬ್ರಹ್ಮ ಬಾಬಾ ದೊಡ್ಡ ಭಕ್ತರಾಗಿದ್ದರು, ಇವರಲ್ಲಿಯೇ ಬರಬೇಕು ಎನ್ನುತ್ತಾರೆ. ಹಾಗೆ ನೋಡಿದರೆ ಬಹಳಷ್ಟು ಜನ ಭಕ್ತರಾಗುತ್ತಾರೆ. ನಾಳೆ ವೈರಾಗ್ಯ ಬಂದರೆ ಭಕ್ತರಾಗಿ ಬಿಡುತ್ತಾರೆ. ಅವರು ಈ ಜನ್ಮದ ಭಕ್ತರಾಗಿರುತ್ತಾರೆ ಅಲ್ಲವೇ? ಅವರಲ್ಲಂತೂ ಬರುವುದಿಲ್ಲ. ಈ ಜನ್ಮದ ಭಕ್ತರು ಯಾರಿದ್ದಾರೋ ಅವರಲ್ಲಿ ನಾನು ಬರುವುದಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಶುರು ಮಾಡಿದ್ದಾರೋ ನಾನು ಅವರಲ್ಲಿ ಬರುತ್ತೇನೆ. ಅವರಿಗೆ ಭಕ್ತಿಯ ಫಲ ಸಿಗಬೇಕಾಗಿದೆ. ಅತೀ ದೊಡ್ಡ ಭಕ್ತ ಯಾರು ಎಂಬುದು ನಿಮಗೂ ಗೊತ್ತಿದೆ. ಯಾರು ಮೊಟ್ಟ ಮೊದಲು ಭಕ್ತಿ ಶುರು ಮಾಡಿದ್ದಾರೋ ಅವರು ದ್ವಾಪರದಿಂದ ಭಕ್ತಿ ಶುರುವಾಗಿದೆ. ಈ ಲೆಕ್ಕಾಚಾರವನ್ನಂತೂ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಎಷ್ಟು ಗುಪ್ತ ಮಾತುಗಳಾಗಿವೆ. ಯಾರು ಮೊಟ್ಟ ಮೊದಲು ಭಕ್ತಿ ಶುರು ಮಾಡುತ್ತಾರೋ ನಾನು ಅವರಲ್ಲಿ ಬರುತ್ತೇನೆ. ನಂಬರ್ 1 ಪೂಜ್ಯರಾಗಿದ್ದವರೇ ಮತ್ತೆ ನಂಬರ್ 1 ಪೂಜಾರಿ ಕೂಡ ಆಗುತ್ತಾರೆ. ಈ ರಥವೇ ಮೊದಲ ನಂಬರ್ನಲ್ಲಿ ಹೋಗುತ್ತದೆ ಎಂದು ಸ್ವತಃ ಹೇಳುತ್ತಾರೆ. ಮತ್ತೆ 84 ಜನ್ಮಗಳನ್ನು ಸಹ ಇವರೇ ತೆಗೆದುಕೊಳ್ಳುತ್ತಾರೆ. ನಾನು ಇವರದ್ದೇ ಅನೇಕ ಜನ್ಮಗಳ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ. ಇವರೇ ಮತ್ತೆ ನಂಬರ್ 1 ರಾಜ ಆಗಬೇಕು. ಇವರೇ ತುಂಬ ಭಕ್ತಿ ಮಾಡುತ್ತಾರೆ. ಭಕ್ತಿಯ ಫಲವು ಇವರಿಗೆ ಸಿಗಬೇಕು. ತಂದೆ ಮಕ್ಕಳಿಗೆ ತೋರಿಸುತ್ತಾರೆ, ನೋಡಿ ಇವರು ನನ್ನ ಮೇಲೆ ಹೇಗೆ ಬಲಿಹಾರಿಯಾದರು, ಎಲ್ಲವನ್ನೂ ಕೊಟ್ಟು ಬಿಟ್ಟರು. ಇಷ್ಟು ಮಕ್ಕಳಿಗೆ ಕಲಿಸಲಿಕ್ಕಾಗಿ ಧನವೂ ಬೇಕಲ್ಲವೇ? ಕರಾಚಿಯಲ್ಲಿ ನೀವು ಅಕ್ಕಂದಿರು ಹೆಣ್ಣು ಮಕ್ಕಳು ಎಷ್ಟು ಜನ ಓಡಿ ಬಂದಿರಿ ಅಂದರೆ ತಮ್ಮ ಮನೆಯನ್ನು ಬಿಟ್ಟು ಬಾಬನ ಜೊತೆಗೆ ಇರುವುದಕ್ಕಾಗಿ ಬಂದುಬಿಟ್ರು. ಜೊತೆಯಲ್ಲಿ ಏನನ್ನೂ ತರಲಿಲ್ಲ. ನಿಮಗೇನಾಯಿತು? ಹಗಲಿನಲ್ಲಿ ಯಾವುದೇ ಯೋಜನೆ ಇರಲಿಲ್ಲ. ಅಂದರೆ ಬೆಳಗ್ಗೆ ಮಾತಾಡ್ಕೊಂಡು ಹೋಗಬೇಕಾದ್ರೆ ನಾವು ಮನೆ ಬಿಟ್ಟು ಬರ್ತೀವಿ, ಹಾಗೆ ಹೀಗೆ ಯಾವ ಪ್ರೋಗ್ರಾಮ್ ಕೂಡ ಬಾಬನಿಗೆ ಹೇಳಿರಲಿಲ್ಲ. ಕುಳಿತಲ್ಲಿಯೇ ರಾತ್ರಿ ಏನಾಯಿತು ಎಂದು ಮನೆಯಿಂದ ಹೊರಟು ಬಿಟ್ಟಿರಿ. ಇವರಂತೂ ಎಲ್ಲಿಯೂ ಓಡಿ ಹೋಗಲಿಲ್ಲ. ಇವರು ಸುರಕ್ಷತೆಯಲ್ಲಿದ್ದರು. ಹಾಗಾದರೆ ಯಾರಾದರೂ ಹಸಿವಿನಿಂದ ಸಾಯುತ್ತಾರೆಯೇ? ಅವರ ಜೊತೆ ಬಂದವರು ಯಾರಿದ್ದಾರೋ ಅವರು ಹಸಿವಿನಿಂದ ಸಾಯುತ್ತಿದ್ದಾರೆಯೇ? ಇಲ್ಲ ತಾನೆ. ಈಶ್ವರೀಯ ಪ್ರಸಾದ ಸಿಗುತ್ತದೆ. ಈಶ್ವರನ ಯಜ್ಞ ರಚನೆಯಾಗಿದೆ. ಸ್ವತಃ ಬಂದು ಇದರಲ್ಲಿ ಕುಳಿತು ಅಂದರೆ ಸ್ವಯಂ ಭಗವಂತನೇ ಬಂದು ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಇದನ್ನು ಶಿಕ್ಷಣ ಎಂದು ಸಹ ಕರೆಯಲಾಗುತ್ತದೆ. ರುದ್ರ ಶಿವ ಬಾಬಾ ಯಾರು ಜ್ಞಾನ ಸಾಗರನಾಗಿದ್ದಾರೋ ಅವರೇ ಜ್ಞಾನವನ್ನು ನೀಡಲು ಈ ಯಜ್ಞವನ್ನು ರಚಿಸಿದ್ದಾರೆ. ಈ ಶಬ್ದಗಳು, ಈ ಅಕ್ಷರಗಳು ಸಂಪೂರ್ಣ ಸರಿಯಾಗಿವೆ. ರಾಜಸ್ವ ಸ್ವರಾಜ್ಯ ಪಡೆಯಲು ಯಜ್ಞ ಆಗಿದೆ. ಇದನ್ನು ಯಜ್ಞ ಎಂದು ಏಕೆ ಕರೆಯುತ್ತಾರೆ? ಯಜ್ಞದಲ್ಲಿ ಆ ಜನರು ಆಹುತಿ ಇತ್ಯಾದಿ ಏನೇನೋ ಕಸಕಡ್ಡಿಗಳನ್ನು ಹಾಕುತ್ತಾರೆ. ನೀವಂತೂ ಓದುತ್ತಿದ್ದೀರಿ. ನೀವು ಯಾವ ಆಹುತಿ ಹಾಕುತ್ತೀರಿ? ನಾವು ಓದಿ ಜಾಣರಾಗುತ್ತೇವೆ. ನಂತರ ಇಡೀ ಪ್ರಪಂಚ ಇದರಲ್ಲಿ ಸ್ವಾಹ ಆಗಿಬಿಡುತ್ತದೆ ಎಂಬುದು ನಿಮಗೆ ಗೊತ್ತಿದೆ. ಯಜ್ಞದಲ್ಲಿ ಕೊನೆಯ ಸಮಯದಲ್ಲಿ ಏನೆಲ್ಲ ಸಾಮಗ್ರಿಗಳಿರುತ್ತವೆಯೋ ಅವೆಲ್ಲವನ್ನೂ ಹಾಕುತ್ತಾರಲ್ಲವೇ? ನಮಗೆ ತಂದೆ ಓದಿಸುತ್ತಿದ್ದಾರೆ ಎನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ. ತಂದೆಯಂತೂ ಬಹಳ ಸಾಧಾರಣವಾಗಿದ್ದಾರೆ. ಮನುಷ್ಯರಿಗೇನು ಗೊತ್ತು? ಆ ದೊಡ್ಡ ದೊಡ್ಡ ಮನುಷ್ಯರ ಮಹಿಮೆ ಬಹಳಷ್ಟಿರುತ್ತದೆ. ತಂದೆ ಎಷ್ಟು ಸಾಧಾರಣವಾಗಿ ಕುಳಿತಿದ್ದಾರೆ, ಮನುಷ್ಯರಿಗೆ ಹೇಗೆ ಗೊತ್ತಾಗಬೇಕು? ಇವರಂತೂ ದಾದಾ ವ್ಯಾಪಾರಿಯಾಗಿದ್ದರೂ ಶಕ್ತಿಯಂತೂ ನೋಡಲು ಬರುವುದಿಲ್ಲ. ಇವರಲ್ಲಿ ಏನು ಶಕ್ತಿ ಇದೆ ಎಂದಷ್ಟೇ ಕೇಳುತ್ತಾರೆ, ಅಷ್ಟೇ. ಇವರಲ್ಲಿ ಸರ್ವಶಕ್ತಿವಂತ ತಂದೆ ಇದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇವರಲ್ಲಿ ಶಕ್ತಿ ಇದೆ, ಆದರೆ ಆ ಶಕ್ತಿ ಬಂದದ್ದು ಎಲ್ಲಿಂದ?
ತಂದೆ ಪ್ರವೇಶ ಮಾಡಿದರು ಅಲ್ಲವೇ? ಅವರ ಖಜಾನೆ ಏನಿದೆಯೋ ಅದನ್ನು ಹಾಗೆಯೇ ಕೊಟ್ಟು ಬಿಡುವುದಿಲ್ಲ. ನೀವು ಯೋಗ ಬಲದಿಂದ ಶಕ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಅವರು ಸರ್ವಶಕ್ತಿವಂತನಾಗಿದ್ದಾರೆ. ಅವರ ಶಕ್ತಿ ಎಲ್ಲಿಯೂ ಹೊರಟು ಹೋಗುವುದಿಲ್ಲ. ಪರಮಾತ್ಮನನ್ನು ಸರ್ವಶಕ್ತಿವಾನ್ ಎಂದು ಏಕೆ ಹಾಡಲಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನು ಕೊಟ್ಟಿದ್ದಾರೆ. ಅದರಿಂದ ಕೃಷ್ಣ ಎಲ್ಲರ ಕುತ್ತಿಗೆಯನ್ನು ಕತ್ತರಿಸುತ್ತಾನೆ ಎಂದು ಹೇಳುತ್ತಾರೆ. ಸಿಖ್ ಜನರು ಸಹ ಸ್ವದರ್ಶನ ಚಕ್ರವನ್ನು ಕಾಪಿ ಮಾಡಿದ್ದಾರೆ. ಜಗಳವಾಡುವಾಗ ಕತ್ತಿಯಿಂದ ಕುತ್ತಿಗೆಯನ್ನು ಕತ್ತರಿಸುತ್ತಾರೆ. ಸ್ವದರ್ಶನ ಚಕ್ರವನ್ನು ಆಯುಧದ ರೂಪದಲ್ಲಿ ತಿಳಿದುಕೊಂಡಿದ್ದಾರೆ. ಕಾಮ ಕಟಾರಿ ಎಂದು ತಂದೆ ಹೇಳುತ್ತಾರೆ. ಆಗ ಅವರು ಕಟಾರಿಯನ್ನು ಆಯುಧ ಎಂದು ತಿಳಿದುಕೊಳ್ಳುತ್ತಾರೆ. ಇದೆಲ್ಲ ಹಿಂಸೆಯ ಚಿಹ್ನೆಗಳನ್ನಾಗಿ ಮಾಡಿಟ್ಟಿದ್ದಾರೆ. ತಂದೆ ಬಂದು ಎಲ್ಲ ವಿಷಯಗಳನ್ನು ತಿಳಿಸುತ್ತಾರೆ ಮತ್ತು ಓದಿಸುತ್ತಾರೆ. ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಇವರ ಮೇಲಂತೂ ಸಂಪೂರ್ಣ ತುಕ್ಕು ಹಿಡಿದಿದೆ ಎಂದು ತಂದೆ ಹೇಳುತ್ತಾರೆ. ಇವರಲ್ಲಿಯೇ ನಾನು ಪ್ರವೇಶ ಮಾಡುತ್ತೇನೆ. ಪರದೇಶ ಪರ ಶರೀರದಲ್ಲಿ ಇವರದೇ ಅನೇಕ ಜನ್ಮಗಳ ಅಂತ್ಯದಲ್ಲಿ ಬರುತ್ತೇನೆ. ಹಿಡಿದಿರುವ ತುಕ್ಕನ್ನು ಒಬ್ಬ ಸದ್ಗುರುವಿನ ಹೊರತಾಗಿ ಬೇರೆ ಯಾರೂ ತೆಗೆಯಲು ಸಾಧ್ಯವಿಲ್ಲ. ಕಲ್ಮಶ ತೆಗೆಯುವವರು ಒಬ್ಬರೇ. ಅವರು ಸಂಪೂರ್ಣ ಪವಿತ್ರರಾಗಿದ್ದಾರೆ. ಇದನ್ನೂ ಸಹ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಇದನ್ನು ಬುದ್ಧಿಯಲ್ಲಿ ಕೂರಿಸಿಕೊಳ್ಳಲು ಸಮಯ ಬೇಕು. ತಂದೆ ಮಕ್ಕಳಿಗೆ ಎಲ್ಲವನ್ನೂ ತಿಳಿ ಹೇಳುತ್ತಾರೆ. ತಂದೆಯೂ ಸಹ ವಿಲ್ ಮಾಡುತ್ತಾರೆ. ತಂದೆ ಜ್ಞಾನಸಾಗರ, ಶಾಂತಿ ಸಾಗರ ಆಗಿದ್ದಾರೆ. ಮಕ್ಕಳಿಗೆ ಎಲ್ಲವನ್ನೂ ವಿಲ್ ಮಾಡುತ್ತಾರೆ, ಎಲ್ಲವನ್ನೂ ತಿಳಿಸುತ್ತಾರೆ. ಇವರ ಮೇಲೆ ಸಂಪೂರ್ಣ ತುಕ್ಕು ಹಿಡಿದಿದೆ. ಬರುವುದು ಕೂಡ ಹಳೆಯ ಪ್ರಪಂಚದಲ್ಲಿ. ಎಲ್ಲರೂ ಪತಿತರಾಗಿದ್ದಾರೆ. ಎಲ್ಲರಿಗಿಂತ ಜಾಸ್ತಿ ಪತಿತರು ಯಾರು? ಇದನ್ನು ತಂದೆ ಹೇಳುತ್ತಾರೆ. ಯಾರು ವಜ್ರದಂತಿದ್ದಾರೋ ಅವರು ಈಗ ಕವಡೆಯಂತಾಗಿದ್ದಾರೆ. ನಾನು ಆ ರಥದಲ್ಲಿಯೇ ಪ್ರವೇಶ ಮಾಡುತ್ತೇನೆ. ಅವರು ಬಲೆ ಈ ಸಮಯದಲ್ಲಿ ಕೋಟ್ಯಾಧಿಪತಿಯಾಗಿದ್ದಾರೆ. ಆದರೆ ಅಲ್ಪಕಾಲದವರೆಗೆ ಎಲ್ಲರದ್ದೂ ಖಾಲಿಯಾಗಿ ಹೋಗುತ್ತದೆ. ವರ್ತ್ ಫೌಂಡ್, ಬೆಲೆ ಬಾಳುವವರು ನೀವಾಗುತ್ತೀರಿ. ಈಗ ನೀವು ವಿದ್ಯಾರ್ಥಿಯಾಗಿದ್ದೀರಿ. ಇವರೂ ಸಹ ಸ್ಟೂಡೆಂಟ್ ಆಗಿದ್ದಾರೆ. ಇವರೂ ಸಹ ಅನೇಕ ಜನ್ಮಗಳ ಅಂತ್ಯದಲ್ಲಿದ್ದಾರೆ. ತುಕ್ಕು ಹಿಡಿದಿದೆ. ಯಾರು ತುಂಬ ಚೆನ್ನಾಗಿ ಓದುತ್ತಾರೋ ಅವರಲ್ಲಿಯೇ ತುಂಬ ತುಕ್ಕು ಹಿಡಿಯುತ್ತದೆ. ಅವರೇ ಮತ್ತೆ ಎಲ್ಲರಿಗಿಂತ ಪತಿತರಾಗುತ್ತಾರೆ. ಅವರೇ ಮತ್ತೆ ಪಾವನರಾಗಬೇಕು. ಈ ಡ್ರಾಮಾ ಮಾಡಲ್ಪಟ್ಟಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಒಮ್ಮೆ ಸಂಕಲ್ಪ ಮಾಡಿದರೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ ಎಂದರೆ ಮಾಯಾಜೀತರಾಗುವ, ವಿಜಯಿಯಾಗುವ ನಶೆಯು ಅನುಭವವಾಗುವುದು. ಪ್ರತ್ಯಕ್ಷ ಫಲ ಸಂಗಮ ಯುಗದಲ್ಲಿಯೇ ಅನುಭವವಾಗುತ್ತದೆ. ಸಂಕಲ್ಪ ಮಾಡುವುದು ಅಥವಾ ಪುರುಷಾರ್ಥ ಮಾಡುವುದು ಇದು ಬೀಜವಾಗಿದೆ ಮತ್ತು ಅದರ ಫಲ ಪದಮ ಗುಣ ಸಿಗುತ್ತದೆ. ಪ್ರತಿದಿನ ಅಮೃತ ವೇಳೆ ಈ ಸ್ವಮಾನದಿಂದ ಸ್ಮೃತಿ ಸ್ವರೂಪರಾಗಿರಿ. ಆಗ ಇಡೀ ದಿನ ಸಮರ್ಥರಾಗಿರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.